ಹುಟ್ಟಿದಾಗಿನಿಂದ ಆ ಬಾಲಕ ನಡೆದಿರಲಿಲ್ಲ. ಬೇರೆ ಯುವಕರು ನಡೆದಿದ್ದನ್ನ ನೋಡಿ ನಾನು ಯಾವಾಗ ಹೀಗೆ ನಡೆಯುವುದು ಅಂತ ಯೋಚಿಸ್ತಾ ಇದ್ದ. ಸಿಲಿಕಾನ್ ಸಿಟಿಯ ವೈದ್ಯರು ಅಸಾಧ್ಯವಾದದನ್ನ ಸಾಧಿಸಿ ಆ ಬಾಲಕನಿಗೆ ಹೊಸ ಜೀವನ ನೀಡಿದ್ದಾರೆ. ನಡೆಯುವಂತಾಯ್ತು 360 ಡಿಗ್ರಿ ತಿರುಗಿದ್ದ ಕಾಲುಗಳು. ಬಾಲಕನಿಗೆ ಬೆಂಗಳೂರು ವೈದ್ಯರ ಅಪರೂಪದ ಸರ್ಜರಿ. ವೈದ್ಯಕೀಯ ಲೋಕದಲ್ಲಿ ಪ್ರತಿದಿನ ಅಚ್ಚರಿ ಬೆಳವಣಿಗೆ ನಡೀತಾ ಇರುತ್ತವೆ. ಅವುಗಳ ಸಾಲಲ್ಲಿ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯಲ್ಲಿ ನಡೆದ ಈ ಘಟನೆಯೂ ಒಂದು. ಅಸಾಧ್ಯವಾದುದನ್ನ ಸಾಧಿಸಿ ಬಾಲಕನಿಗೆ ವೈದ್ಯರು ಮರು ಜನ್ಮ ನೀಡಿದ್ದಾರೆ. ಹೌದು, ಹುಟ್ಟಿದಾಗಿನಿಂದ ಕಂಜನೈಟಲ್ ಸಮಸ್ಯೆಗೆ ತುತ್ತಾಗಿದ್ದ ಬಾಲಕನ 2 ಕಾಲುಗಳು ಕಂಪ್ಲೀಟ್ ತಿರುಗಿದ್ದವು. ನಡೆದಾಡಲು ಕಷ್ಟವಾಗಿತ್ತು. ಆದರೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ವೈದ್ಯರು ಕ್ಲಬ್ ಫುಟ್ ಸಮಸ್ಯೆ ಸರಿಪಡಿಸಿದ್ದಾರೆ. ಹಿಂದಿನ ಪಾದದಿಂದ ನಡೆದಾಡಿದ್ದ ಬಾಲಕ ಇದೀಗ ನೇರವಾಗಿ ನಡೆಯುವಂತಾಗಿದೆ. ಫಿಸಿಯೋಥೆರಪಿ ನಡೆಸಿ ನಂತರ ನಡೆದಾಡಲು ಹೇಳಿಕೊಡಲಾಗುತ್ತೆ. ಮೆಜಾರಿಟಿ ಏಕೆ ಚಾಲೆಂಜಿಂಗ್ ಇತ್ತು ಅಂದರೆ ಅವ್ನಿಗಿರೋ ಡಿಫಾರ್ಮಿಟಿ ಇಟ್ ವಾಸ್ ವೆರಿ ಸ್ಟಿಫ್ ಆ್ಯಂಡ್ ಅವನಿಗೆ ಕಾಲಲ್ಲಿರೋ ಬೋನ್ಸ್ ಎಲ್ಲ ಡಿಫಾರ್ಮ್ ಆಗಿಬಿಟ್ಟಿತ್ತು. ಸೊ ಆಲ್ ದ ಬೋನ್ಸ್ ದ ಜಾಯಿಂಟ್ಸ್ ಅದೆಲ್ಲ ಡಿಸ್ಲೊಕೇಟ್ ಆಗಿಬಿಟ್ಟಿತ್ತು. ಸೊ ಅದನ್ನು ಟು ಗೆಟ್ ಇಟ್ ಬ್ಯಾಕ್ ಟು ನಾರ್ಮಲ್ ವಿ ಡಿಡ್ ಸಮಥಿಂಗ್ ಕಾಲ್ಡ್ ಆಸ್ ಅನ್ ಇಲಿಜಾರೋ ಟೆಕ್ನಿಕ್ ಆಫ್ ಸರ್ಜರಿ ಅಂತ ಕರಿತೀವಿ. ಸೊ ಅದರಲ್ಲಿ ಗ್ರ್ಯಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ we take about 3 to 4 months to slowly get the foot back to normal condition. So that was the major challenge, to get all the dislocated joints back to prevent infection. ಅಂದರೆ ನಾವು ಇಲಿಜಾರೋ ಆಪರೇಟಸ್ ಅಂತ ಒಂದು ಹಾಕ್ತೀವಲ್ಲ, ಅದರಲ್ಲಿ ಇನ್ಫೆಕ್ಷನ್ ಆಗದೆ ಇರೋ ಹಂಗೆ ನೋಡಿಕೊಂಡು ಜಾಯಿಂಟ್ಸು ಎಲ್ಲ ತಿರ್ಗಾ ಡಿಸ್ಲೊಕೇಟ್ ಆಗದೆ ಇರೋ ಹಂಗೆ ನೋಡಿಕೊಂಡು ನಾರ್ಮಲ್ ಮಾಡೋದು. ದಟ್ ವಾಸ್ ಅ ಮೇಜರ್ ಚಾಲೆಂಜ್. बिल्कुल बेंड था एकदम वैसा तो है. अभी तो फिलहाल बहुत अच्छा है. कैसा लगता है सर ऐसे देखने के लिए बच्चे को? देखने का तो ठीक ही लगता है, लेकिन जब अपने पैर पर चल दें तब की बात है. बाकी तो ಹುಟ್ಟಿದ ಮಗುವಿನಲ್ಲಿ ಕ್ಲಬ್ ಫುಟ್ ಸಮಸ್ಯೆ ಇದ್ದರೆ ಸರಳವಾಗಿ ಸರಿಪಡಿಸಬಹುದು. ಜಸ್ಟ್ 6 ಪ್ಲಾಸ್ಟರ್ಗಳನ್ನು ಹಾಕಿ ಮುಂದಾಗುವ ಪ್ರಾಬ್ಲಮ್ ತಪ್ಪಿಸಬಹುದು. ಆದರೆ ಪೋಷಕರು ಬಾಲ್ಯದಲ್ಲೇ ಚಿಕಿತ್ಸೆ ಕೊಡಿಸದೆ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಶಸ್ತ್ರಚಿಕಿತ್ಸೆ ಅನಿವಾರ್ಯ. ದೀಪ್ತಿ ತೋಳ್ಪಾಡಿ, ದಿಗ್ವಿಜಯ ನ್ಯೂಸ್, ಬೆಂಗಳೂರು.